ಚಿಕ್ಕಬಳ್ಳಾಪುರದ ಬಳಿಕ ಇದೀಗ ಬಳ್ಳಾರಿಯಲ್ಲೂ ಹಕ್ಕಿ ಜ್ವರದ ಆತಂಕ. ಹಕ್ಕಿ ಜ್ವರವನ್ನ ದೃಢಪಡಿಸಿದೆ ಆರೋಗ್ಯ ಇಲಾಖೆ. ಸಂಡೂರು ತಾಲೂಕಿನ ಕುರೆಕೊಪ್ಪದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದೀಗ ಬಳ್ಳಾರಿಯಲ್ಲೂ ಹಕ್ಕಿ ಜ್ವರವನ್ನ ದೃಢಪಡಿಸಿದ್ದಾರೆ ಆರೋಗ್ಯ ಇಲಾಖೆಯವರು. ಸಂಡೂರು ತಾಲೂಕಿನ ಕುರೆಕೊಪ್ಪದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಕುರೆಕೊಪ್ಪದ ಪೌಲ್ಟ್ರಿ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದ್ದು ಫೆಬ್ರವರಿ 21ರಿಂದ ಇದುವರೆಗೂ 2400 ಕೋಳಿಗಳು ಸಾವನ್ನಪ್ಪಿವೆ. 84 ಪೌಲ್ಟ್ರಿ ಫಾರಂಗಳಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ಈಗ ಒಂದೊಂದೇ ಜಿಲ್ಲೆಗೆ ವ್ಯಾಪಿಸ್ತಾ ಇದೆ ಹಕ್ಕಿ ಜ್ವರ. ಕುರೆಕೊಪ್ಪ ಗ್ರಾಮದ ಸುತ್ತಮುತ್ತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಈಗ ಕ್ರಮಗಳನ್ನ ಕೈಗೊಳ್ತಾ ಇದೆ. ಆದರೆ ಈಗ ಒಂದು ಸಲ ಬಂದರೆ ಮತ್ತೆ ಸಾಕಷ್ಟು ರೀತಿಯಾದಂತಹ ಆತಂಕದ ವಾತಾವರಣ ಇದ್ದೇ ಇರುತ್ತೆ. ಏನಾಗುತ್ತೋ ಏನೋ, ಇದರಲ್ಲಿ ಮನುಷ್ಯರಿಗೂ ಕೂಡ ಹರಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಈಗಾಗಲೇ ಬಳ್ಳಾರಿಯಲ್ಲಿ ಆರೋಗ್ಯ ಇಲಾಖೆ ದೃಢಪಡಿಸಿದೆ. ಫೆಬ್ರವರಿ 21ರಿಂದ ಇಲ್ಲಿವರೆಗೂ ಕೂಡ 2400 ಕೋಳಿಗಳು ಸಾವನ್ನಪ್ಪಿದೆ. ಈಗ ಇಂತಹ ಒಂದು ಆತಂಕದ ವಾತಾವರಣದಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಮುನ್ನೆಚ್ಚರಿಕಾ ಕ್ರಮಗಳು ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ಇದು ಮತ್ತೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಇನ್ನಷ್ಟು ಸೂಕ್ಷ್ಮ ಪ್ರದೇಶಗಳಾಗಿರ್ಬೋದು ಅಥವಾ ಕಟ್ಟೆಚ್ಚರವನ್ನ ವಹಿಸುವಂತಹ ಸಂದರ್ಭಗಳಾಗಿರ್ಬೋದು, ಅಲರ್ಟ್ ಅನ್ನ ಮಾಡುವಂಥದ್ದು, ಇವೆಲ್ಲವನ್ನ ಕೂಡ ಜಿಲ್ಲಾಡಳಿತ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಕೇವಲ ಇದು ಸರ್ಕಾರದ ಕೆಲಸ, ಜಿಲ್ಲಾಡಳಿತದ ಕೆಲಸ ಅನ್ನೋದನ್ನ ನಾವು ಅಂದುಕೊಳ್ಳದೆ ಏನೇನು ಜವಾಬ್ದಾರಿಯಾಗಿ ನಾಗರಿಕರಾಗಿ ನಾವು ಏನು ಕರ್ತವ್ಯಗಳನ್ನ ಮಾಡಬೇಕು, ಎಚ್ಚರಿಕೆಗಳನ್ನ ವಹಿಸಬೇಕು, ಜನರಲ್ಲಿ ಇದರ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಅವಶ್ಯಕತೆ ಕೂಡ ಇರುತ್ತೆ. ಇವೆಲ್ಲವನ್ನ ನಾಗರಿಕರಾಗಿ ನಾವು ಕೂಡ ಮಾಡಬೇಕಾಗುತ್ತೆ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ಆದರೆ ಈಗ ಬಳ್ಳಾರಿಯಲ್ಲೂ ಒಂದು ಪ್ರಕರಣ ದಾಖಲಾಗಿದೆ. ಆರೋಗ್ಯ ಇಲಾಖೆ ಈ ಪ್ರಕರಣವನ್ನ ಈಗಾಗಲೇ ದಾಖಲಾಗಿದೆ, ಒಂದು ಪ್ರಕರಣ ಇದೆ ಅನ್ನೋದನ್ನ ಆರೋಗ್ಯ ಇಲಾಖೆ ಕೂಡ ದೃಢಪಡಿಸಿದೆ. ಈ ಮೂಲಕ ಈಗಾಗಲೇ ನಾವು ಬೆಳಗಿನಿಂದಲೂ ಹೇಳ್ತಾ ಇದ್ವಿ, ಗಡಿ ಜಿಲ್ಲೆಗಳಲ್ಲಿ ಯಾವ್ಯಾವ ಭಾಗಗಳು ಇದೆಯಲ್ವಾ, ಆ ಎಲ್ಲ ಗಡಿ ಭಾಗಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. ಬೇರೆ ರಾಜ್ಯಗಳಿಂದ ಕೋಳಿಗಳನ್ನು ತಗೊಂಡ್ಬರುವವರನ್ನ ಅಲ್ಲಿ ತಪಾಸಣೆ ಮಾಡಲಾಗ್ತದೆ, ಕೋಳಿಗಳ ತಪಾಸಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಬಟ್ ಇನ್ನಷ್ಟು ಉಲ್ಬಣ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿಯೇ ಕೆಲವು ಕಡೆಗಳಲ್ಲಿ ಜಿಲ್ಲಾಡಳಿತ ಕೋಳಿಯನ್ನ ಸೇಲ್ ಮಾಡಂಗೂ ಇಲ್ಲ, ಪರ್ಚೇಸ್ ಮಾಡಂಗೂ ಇಲ್ಲ ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದ ನಂತರ ಬಳ್ಳಾರಿಯಲ್ಲೂ ಕೂಡ ಹಕ್ಕಿ ಜ್ವರ ದೃಢಪಟ್ಟಿದೆ. ಈಗಾಗಲೇ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಇದೆ, ಒಂದು ಪ್ರಕರಣ ದಾಖಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಸೊ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.